ನಾನು ನಿಮ್ಮ AGM ಮಾತಾಡ್ತಾ ಇದ್ದೀನಿ. ವೀಕೆಂಡ್ ವಿತ್ ಅಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಜಗ್ಗು ಸರ್ ಇದ್ದಾರೆ. ಅವರ ಸ್ವಲ್ಪ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಅಭಿಗೆ ನಾನು ವೆಲ್ಕಮ್ ಮಾಡ್ತೀನಿ. ಪಾಪ ಹೊಸದು ಯೂಟ್ಯೂಬ್ ಮಾಡ್ತಾ ಇರೋದು, ಹಾಗಾಗಿ ನಾನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಅಭಿ. ಏನ್ ನಿಮ್ ಪ್ರಶ್ನೆಗಳು ಜನರ ಪರವಾಗಿ? ಸರ್, ನಿಮ್ಮೊಂದು ಲೈಫ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ, ಯಾಕೆ ಹೋರಾಟ ಮಾಡ್ಬೇಕು ಅನಿಸ್ತು? ಇದೊಂದು ಪುಟ್ಟ ಗ್ರಾಮ. ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ತಾಯಿ ಹೌಸ್ ವೈಫ್. ಮನೇಲಿ 3 ಜನ ಮಕ್ಕಳು. ಸಣ್ಣ ಜಮೀನ್ದಾರ್ ನಾವು. ದುಡ್ಡು ಕಾಸು ಇರ್ಲಿಲ್ಲ, ರಾಗಿ ರೇಷನ್ಗೇನು ಸಮಸ್ಯೆ ಇರ್ಲಿಲ್ಲ. ಸೊ ಅದ್ರ ಇಟ್ಕೊಂಡು ನಮ್ಮ 3 ಜನ ಮಕ್ಕಳನ್ನ ಸೇರಿಸ್ಕೊಂಡು ಇಲ್ಲಿ ಸ್ಕೂಲ್ಗೆ, ಸಣ್ಣ ಸ್ಕೂಲ್ ಒಂದು ಕಾನ್ವೆಂಟ್ ಇತ್ತು, ನಾವೆಲ್ಲ ಓದಿದ್ ಕಾನ್ವೆಂಟ್ ಅಲ್ಲಿ. ತದನಂತರ ಒಂದು ಸಣ್ಣ ಪುಟ್ಟ ಜಮೀನುಗಳನ್ನ ಇಲ್ಲಿ ಹೇಳಿದ್ರಲ್ಲ, ಸಣ್ಣ ಮೀನುಗಳನ್ನ ದೊಡ್ಡ ಮೀನ್ ತಿನ್ನೋ ಹೋಗುತ್ತೆ ಅಂದಂಗೆ ನಾವು ಸಣ್ಣ ಜಮೀನ್ದಾರಗಳನ್ನ ದೊಡ್ಡ ದೊಡ್ಡ ಜಮೀನ್ದಾರಗಳಲ್ಲಿ ಕಬ್ಜಾ ಮಾಡ್ಕೊಂಡು ನಮ್ಮ ಜಮೀನುಗಳನ್ನ ಒಡೆಯುವಂತ ಸಂಚಗಳನ್ನ ಮಾಡಿ ಸಮಸ್ಯೆಗಳನ್ನ ಕೊಟ್ಟರು. ಹಾಗಾಗಿ ನಮ್ಮ ಜಮೀನುಗಳನ್ನ ಉಳಿಸ್ಕೊಳಕ್ಕೆ ಮಾಡಿದಂತ ಹೋರಾಟ ಏನಿದೆ ಅದ್ರಲ್ಲಿ ಸಕ್ಸಸ್ಫುಲ್ ಆಯ್ತು. ಸೊ ಎಲ್ಲೋ ಒಂದ್ ಮಟ್ಟಿಗೆ ನಮ್ಮ ಜಮೀನುಗಳು ಉಳಿತು. ಇವತ್ತು ನಾವು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಅಂತಂದ್ರೆ ಬಿಕಾಸ್ ನಮ್ಮ ಪೂರ್ವಜರು ಮಾಡಿದಂತ ಲ್ಯಾಂಡ್ಗಳು ನಾವು ಉಳಿದಿದೆ. ಹಾಗಾಗಿ ಅಲ್ಲಿ ಶುರು ಮಾಡಿದಂತ ಹೋರಾಟ ಹಾಗೆ ನಮ್ಮ ಹಳ್ಳಿ ವ್ಯಾಪ್ತಿಗೆ ಆಯ್ತು. ತದನಂತರ ಐ ಥಿಂಕ್ ಗಣನೀಯವಾಗಿ ಬೆಂಗಳೂರು ಸಿಟಿ, ಹಾಗೆ ಕರ್ನಾಟಕ, ಇಡೀ ಪ್ರಪಂಚದಲ್ಲಿ ನನ್ಗಂತೂ ಒಂದು ಕಡಿಮೆ ಒಂದು 2-3 ಕೋಟಿ ಫಾಲೋವರ್ಸ್ ಅಂತೂ ಇದ್ದೇ ಇದ್ದಾರೆ. ಬಿಗ್ ಬಾಸ್ ಹೋದ್ಮೇಲೆ ಇನ್ನೂ ಚೆನ್ನಾಗಾಯ್ತು. ಐ ಥಿಂಕ್ ಅದರಿಂದ ನಮ್ಮ ಹೋರಾಟ ಶುರು ಆಯ್ತು ಅಂತ ಅನ್ಸುತ್ತೆ. ಸರ್, ನೀವು ಲಾಯರೇ ಅಲ್ಲ ಸರ್ ಅಂತ ಹೇಳ್ತಾರೆ ಜನ, ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಈಗ ನಾನು ಕ್ರಿಟಿಕಲ್ಲೇ ಬೆಳೆದವನು, ಅಂದ್ರೆ ನೆಗೆಟಿವ್ ನಲ್ಲೇ ನಾನು ಬೆಳ್ಕೊಂಡ್ ಬಂದಿದ್ದು. ಸೊ ಹಂಗಾಗಿ ಹೆಂಗ ಅನ್ಸುತ್ತೆ ಅಂತಂದ್ರೆ, ಈಗ ಎಲ್ಲರಿಗೂ ಕನ್ವಿನ್ಸ್ ಮಾಡೋಂತ ಅವಶ್ಯಕತೆ ಇಲ್ಲ. ಓಕೆ, ಈ ಒಂದು ಸಮಾಜದಲ್ಲಿ ಓಕೆ ಡಿಗ್ರಿ ಇಲ್ದಿರನೇನೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ಪುಂಗದಂತ ದೇಶದಲ್ಲಿ ಡಿಗ್ರಿ ಇರೋನ್ಗೆ ವಕೀಲ ಅನ್ನೋದನ್ನ ಸಾಮಾನ್ಯ. ಅದು ಯಾರನ್ನ ಕೇಳ್ಬೇಕೋ ಅದನ್ನ ಕೇಳಿಲ್ಲ ಇದುವರೆಗೂ. ನೋ ಪ್ರಾಬ್ಲಮ್. ನಾನು ವಕೀಲ ಅಂದ್ರೂ ಪರವಾಗಿಲ್ಲ, ನಾನೊಬ್ಬ ಹೋರಾಟಗಾರ. ಐ ಆಮ್ ಹ್ಯಾಪಿ ಫಾರ್ ಇಟ್. ನಾನೇನು ಪ್ರತಿಯೊಬ್ಬರ ಮನೆಗೆ ಹೋಗ್ಬಿಟ್ಟು ನನ್ನ ಸರ್ಟಿಫಿಕೇಟ್ ಕೊಟ್ಟು, ನನ್ನ ಕಾರ್ಡ್ ಕೊಟ್ಟು ನಾನೇನು ಪ್ರೂವ್ ಮಾಡೋಂಥ ಅವಶ್ಯಕತೆ ಇಲ್ಲ. ಹಂಗ ಅನ್ಕೊಂಡವರು ಸಂತೋಷ, ಹಿಂಗ ಅನ್ಕೊಂಡ್ರು. ನನಗೆ ಹೊಗಳೋರು ಬೇಕು, ಬೊಗಳೋರು ಬೇಕು. ಹೊಗಳೋರ್ ಕಂಡ್ರು ಇಷ್ಟ, ಬೊಗಳೋರ್ ಕಂಡ್ರು ಇಷ್ಟ. ಸರ್, ಎಷ್ಟು ಕೇಸ್ ಸಾಲ್ವ್ ಮಾಡಿದೀರಾ? ನೀವು ಫೈಟ್ ಮಾಡಿದ್ದೀರಾ? ಸಾಲ್ವ್ ಎಲ್ಲಿ ಮಾಡಕ್ಕಾಗ್ತದೆ? ಸಾಲ್ವ್ ಇಲ್ಲಿಂದ ಟ್ರಯಲ್ ಕೊಡಲಾಗತ್ತಪ್ಪ. ಅಲ್ಲಿ ಯಾರೋ ನಾನೇ ಗೆಲ್ತೀನಿ ಅನ್ಕಡೆ ಹೈಕೋರ್ಟ್ಗೆ ಇನ್ನೊಬ್ರು ಹೋಗ್ತಾರೆ, ಅಲ್ಲಿ ಗೆದ್ವಿ ಅನ್ಕಡೆ, ಅಲ್ಲಿ ನಾವು ಸೋತ್ವಿ ಅನ್ಕಡೆ ಸುಪ್ರೀಂ ಕೋರ್ಟ್. ಒಂದ್ ಕೇಸ್ಗೆ ಆಯುಷ್ 30-40 ವರ್ಷ ಇರ್ತದೆ. ಹಂಗೆಲ್ಲ ನಾವು ಸೋತ್ವಿ, ಗೆದ್ವಿ, ಎಷ್ಟು ಮಾಡಿದ್ವಿ ಅಂತ. ಈಗ ನನಗಿಂತ 40-50 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುವಂತ ವಕೀಲರುಗಳಿದ್ದಾರೆ. ಬಟ್ ಇವತ್ತು ಜನ ನಮ್ಗೆ ಮನ್ನಣೆ ಕೊಟ್ಟಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ನಂಬರ್ಗಳು ಹೇಳಕ್ ಆಗಲ್ಲ. ಬಟ್ ಕೇಸು ಫೇಸ್ ಎಲ್ಲ ಗೊತ್ತಿದೆ ಅಂತ ಹೇಳ್ಬೋದು ಅಷ್ಟೇ. ಕೆಂಪೇಗೌಡ ಫ್ಯಾಮಿಲಿ ನೀವು? ಕೊಡಿಗೇಳಿ ಕೆಂಪೇಗೌಡರ ತಾಯಿಯ ಹುಟ್ಟೂರು ಮತ್ತೆ ಹೆಂಡತಿಯ ತವರೂರು ಅಂತ ಹೇಳ್ತಾರೆ. ಪಕ್ಕದಲ್ಲಿ ಯಲಂಕ ಇದೆ. ಯಲಂಕ ಕೆಂಪೇಗೌಡರ ತಂದೆ 70 ವರ್ಷ ಅಲ್ಲಿ ಆಡಳಿತ ಮಾಡ್ದು ಅಂತ ಹೇಳ್ತಾರೆ.